ಹಳ್ಳಿ ಕಾರು ಮತ್ತು ಆ ಥರ ಬ್ರ್ಯಾಂಡ್ ಈ ಥರ ಬ್ರ್ಯಾಂಡ್ ಅಂತ ಕೇಳ್ತೀರಾ. ಈಗ ನಾನು ಹೊಸ್ದಾಗಿ ಬಸ್ತಿ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ, ಅದು ಸಾಕಿರೋದು ಇವರೇನೆ. ಬನ್ನಿ, ಬಸ್ತಿ ಬ್ರ್ಯಾಂಡ್ ಅಂದರೆ ಏನು, ಅದ್ರ ಬಗ್ಗೆ ಏನಂತ ಅವ್ರ ಹತ್ರನೇ ಕೇಳೋಣ. ಸರ್ ಓಕೆ ಇರ್ಕಡೆ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ಎಲ್ಲಿಂದ ಬಂದಿರೋದು ನೀವು? ನಾವು ನಿಡ್ಸಾಲೆ ಅಂದ್ಬಿಟ್ಟು ಒಂದು ಗ್ರಾಮ ಸರ್, ಹುಲಿಯೂರು ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ನಿಡ್ಸಾಲೆ ಅಂತ. ಸರ್ ಇದು ಬಸ್ತಿ ಬ್ರ್ಯಾಂಡ್ ಅಂದರೆ ಯಾವ ಥರ ಸರ್? ಸರ್ ಬಸ್ತಿ ಅಂದರೆ ಇವ್ರ ತಂದೆ ಬಸ್ತಿ ವೆಂಕಟೇಶ್ವರ ಹತ್ರ ಇದ್ದಂಥ ಹೋರಿ. ಓಕೆ. ಆ ಮಗ ಅದರ ಮಗನ್ನ ತಗೊಂಡೋಗಿ ನಾವು ಬಸ್ತಿ ಭೈರವ ಅಂತ ಹೆಸರಿಕೊಂಡು ಇಟ್ಟಿರೋದು. ಸಾಕ್ತಾರೆ. ಅಂದರೆ ಸರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಈ ಥರ ಬಸ್ತಿ ಅಂದರೆ? ಸರ್ ಬಸ್ತಿ ಓರಿಗಳು ಈಗ ಕೆಂಗಲ್ ಜಾತ್ರೆಲ್ಲೇ ಒಂದು 5-6 ಓರಿಗಳು ಬಂದಿದೆ. ಅದರಲ್ಲಿ ಒಂದು ಉತ್ತಮವಾದಂಥ ಓರಿ ಇದು. ಸರ್ ಎಷ್ಟು ವರ್ಷದಿಂದ ಸಾಕ್ತಿರೋದು ನೀವು? ಸರ್ ನಾವು ನಮ್ಮ ಮುತ್ತಾತ ಓರಿ ಹಿರೇಗೌಡ, ನಮ್ಮ ತಂದೆ ಓರಿ ಮಂಜಣ್ಣ, ನಾವು ಯೋಗೇಶ್ ಅಂತ ಅಂದ್ಬಿಟ್ಟು ಈ ಸುಮಾರು ಈಗ ನಾವು ಓರಿ ಅಂತ ಅಂದ್ರೆ ಒಂದು 25 ರೂಪಾಯಿ ಓರಿ ಕಾಲದಿಂದನೂ ಬಿಡ್ತಾ ಇದ್ದೀನಿ. ಜಮಾನಿಂದ ಸಾಕ್ತಾ ಇದ್ದೀರಾ? ಅಷ್ಟು ಮೇಲೆ ಅಷ್ಟೊಂದು ಕ್ರೇಜ್ ಇದೆ. ಹೌದು ಸರ್. ಸರ್ ಈಗ ಹಳ್ಳಿ ಕಾರ ಮತ್ತೆ ಬೇರೆ ತರ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸರ್ ಹಳ್ಳಿ ಕಾರ್ ಅಂತ ಅಂದ್ರೆ ಪ್ಯೂರ್ ಹಳ್ಳಿ ಕಾರ್ಗೆ ಗಂಧವಳಿರಲ್ಲ. ಈ ತರ ಫುಲ್ಲು ನೆಕ್ ತುಂಬಾ ಫ್ಲೈನ್ ಆಗಿರ್ತದೆ. ಉತ್ತಮವಾದಂತ ಜಾತಿ ಕುಲ ಇರ್ತದೆ, ಒಳ್ಳೆ ಬ್ಲಡ್ ಲೈನ್ಗೆ ಹಳ್ಳಿ ಕಾರ್ ಅಂತ. ಇದರಲ್ಲಿ ಸಿಂಧಿ ಒಂದ್ 3-4 ಜಾತಿಗಳು ಬರ್ತವೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಇದಿದೆ. ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ಕಾರ್ ನಂಬರ್ 1. ಸರ್ ಇದು ಎಷ್ಟು ವರ್ಷ ಇದೆ ಸರ್ ಇದು? ಸರ್ ಇದು 5.25-6 ವರ್ಷ ಆಗಿದೆ ಸರ್. ಅಷ್ಟು ವರ್ಷ ಸಾಕ್ತಾ ಇದೆ. ಅಲ್ಲೇ ಎಷ್ಟಾಗಿದೆ? ಕಡೆಯಲ್ಲಿ ಈಗ 2 ತಿಂಗಳಾಯ್ತು ಕಡೆಯಲ್ಲಾಗಿ.